ಇದ್ರದ್ದು ಗೇರ್ ಟು ಗೇರ್ ಆಕ್ಸಲರೇಷನ್ ನೀವೇನಾದ್ರೂ ನೋಡ್ಬಿಟ್ರೆ 400cc ಅಂತ ಹೇಳಿದ್ರು ನೀವು ನಂಬೋದಿಲ್ಲ. ಹೊಸ ವರ್ಷಕ್ಕೆ ರಿವ್ಯೂ ಮಾಡಕ್ಕೆ ಒಂದು ಹೊಸ ಜಾಗ ಇದೆ. ಇವಾಗ ಬೋರ್ಡ್ ಎಲ್ಲ ಹಾಕಿಸ್ತಾ ಇದೀವಿ. ಒಂದಷ್ಟು ಬೋರ್ಡ್ ಗಳನ್ನ ಆಲ್ರೆಡಿ ಹಾಕಿದೀವಿ. ನೋಡಿ ಬ್ರೋ, ಸೊಂಟ ಇದ್ದಂಗಿದೆ. ಈ ಗಾಡಿನ ಓಡಿಸಿದ್ರೆ ಇದೊಂಥರ ಸೆಕೆಂಡ್ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಪೊಸಿಷನ್ ಅನ್ಕೊಳ್ಳಿ. ಓನರ್ ಹೇಳಿದ್ದೇನು ಅಂದ್ರೆ ಮೈಸೂರಲ್ಲಿ ಇರೋದು ಇದು ಒಂದೇ 4R ಅಂತ. ಇಲ್ಲಿದ್ದೀರಾ? ತಗೊಳ್ಳಿ, ನಿಮ್ ಬೈಕ್ ನಿಮ್ಗೆ ವಾಪಸ್ ಕೊಟ್ಟಿದೀವಿ. ಹೊಡೆದೆ ಅದಕ್ಕೆ 6 ಗೇರು ಸುಮ್ಮನೆ ಕೊಟ್ಟಿದ್ದಾರೆ. ನಾನು 4ನೇ ಗೇರಲ್ಲೇ 170-180 ಹೊಡ್ಕೊ ಬಂದೆ. ಗೂಸ್ ಬಂಪ್ಸ್ ನೋಡಿ ಹೆಂಗ್ ಬರ್ತಿದೆ ಅಂತ. ರಿಯಲ್ ಅಡ್ರಿನಲಿನ್ ಅಂದ್ರೆ ಇದೇ ಇರಬೇಕು ಗುರು. ಏನೋ ಒಂದು ಶಕ್ತಿ ಇದೆ ಸರ್. ವರ್ಲ್ಡ್ ಅಲ್ಲಿ ಇರುವಂತ ಫಾಸ್ಟೆಸ್ಟ್ 400cc ಇದಾನೆ. ನಮ್ಮ ದೇಶದಲ್ಲಿರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ 400cc ಇದಾನೆ. ಎಲ್ಲ ಆಂಗಲ್ ಇಂದನೂ ಸಗದ ಕಾಣುತ್ತಲ್ಲ ಇದು. ಅದೇ ತರ ಮೋಸ್ಟ್ ಬ್ಯೂಟಿಫುಲ್ 400cc ಇದಾನೆ. ಚೆಕ್ 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 ಚೆಕ್. ಹಲೋ ಸರ್, ಆರಾಮ? ಕಾಲಿಂಗಿದೆ. ಹೊಸ ವರ್ಷನ ತುಂಬಾ ಪವರ್ಫುಲ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಮೋಸ್ಟ್ ಪವರ್ಫುಲ್ 400cc ಗಾಡಿನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಗಾಡಿದು ಸೌಂಡ್ ಕೇಳಿ ಜನ ಇದನ್ನ 10R ಅನ್ಕೋತಾರೆ. ಹತ್ರ ಬಂದಾಗ ಸೈಜ್ ನೋಡಿ ಪ್ರಾಬಬ್ಲಿ 6R ಇರಬೇಕು ಅನ್ಕೋತಾರೆ. ಬ್ಯಾಡ್ಜ್ ನೋಡಿದ್ಮೇಲೆ ಗೊತ್ತಾಗೋದು ಇದು 4R ಅಂತ. ಏನಿಲ್ಲ, ಗಾಡಿ ನೋಡಿದ್ನಲ್ಲ, ಜಸ್ಟ್ ನೋಡಕ್ಕೆ ಅಂತ ಬಂದೆ. ನೋಡಿ 900cc. ನಿಮ್ಮಲ್ಲಿ ಸುಮಾರು ಜನಕ್ಕೆ ಐಡಿಯಾನು ಇರಲ್ಲ ಗುರು ಈ ತರದೊಂದು ಗಾಡಿ ಇತ್ತು ನಮ್ ದೇಶದಲ್ಲಿ ಅಂತ. ಆ ತರದವ್ರಿಗೆ ಈ ಗಾಡಿ ಏನು ಅಂತ ತೋರ್ಸಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನಮ್ ಡ್ಯೂಕ್ ಇದೆ. ನಾನು 4R ಓಡ್ಸಕ್ ಮುಂಚೆ ಡ್ಯೂಕೇನೆ ಮೋಸ್ಟ್ ಎಕ್ಸ್ಟ್ರೀಮ್ 400cc ಗಾಡಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಒಂದು ಸಲ 4R ಓಡಿಸಿದ್ಮೇಲೆ ಇದು ತನಕ ನಾನು ಏನಿಲ್ಲ ಅಂದ್ರೂ ಒಂದು 300 ಗಾಡಿ ಓಡಿಸಿದೀನಿ. ಅದ್ರಲ್ಲಿ ಒಂದಷ್ಟು ಖತರ್ನಾಕ್ ಆಗಿರೋ ಗಾಡಿಗಳನ್ನ ಓಡಿಸಿದೀನಿ. ಅದ್ಯಾವುದು ಕೂಡ ನನಗೆ ಈ ತರ ಫೀಲಿಂಗ್ ಕೊಟ್ಟಿಲ್ಲ. ಆರಾಮ? ಇಲ್ಲ, ಈಗ ಹೋಗಿ ಮಾಡ್ಬೇಕು. ಯೂಟ್ಯೂಬ್ ಇದೆ ನೋಡಿ, ಟಿಪಿಕಲ್ ಕನ್ನಡಿಗ ಅಂತ. ನಾನು ನೋಡ್ತೀನಿ. ಹೌದಾ? ನಾನೇ ನನಗೆ 100% ಗೊತ್ತು ಗುರು. ಈ ವಿಡಿಯೋನ ನೋಡಿ ಮುಗಿಸೋಷ್ಟ್ರಲ್ಲಿ ನಿಮ್ಮಲ್ಲಿ ಸುಮಾರು ಜನಕ್ಕೆ ಈ ಗಾಡಿ ಬೇಕು ಅಂತ ಅನ್ಸಿರುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ, ಈ ಗಾಡಿ ಬೇಕು ಅಂತ ಅನ್ಸಿದ್ರು ನಿಮ್ಗೆ ಸಿಗೋದಿಲ್ಲ. ಒಂದು, ಇದು ಡಿಸ್ಕಂಟಿನ್ಯೂ ಆಗಿದೆ. ಇನ್ನೊಂದು, ಈ ಗಾಡಿ ರೇಟ್ ಕೇಳಿದ್ರೆ ನೀವೇ ಇದನ್ನ ಬೇಡ ಅನ್ಬಿಡ್ತೀರಾ. ಇದ್ರಲ್ಲಿ ಇರುವಂತ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ರ್ಯಾಮ್ ಏರ್ ಇಂಟೇಕ್. ಇದು ಇಲ್ಲಿಂದ ಗಾಳಿನ ತಗೊಂಡು ಇಲ್ಲಿಂದ ಬಂದು ಎಂಜಿನ್ ಕೊಡುತ್ತೆ. ಹಬ್ಬಬ್ಬ ಅಂದ್ರೆ ನಮ್ಮ ದೇಶದಲ್ಲಿ ತಲೆ ಸರಿಗಿರೋನು ಒಂದು 400cc ಗಾಡಿಗೆ ಎಷ್ಟು ಖರ್ಚು ಮಾಡಬಹುದು? 3 ಲಕ್ಷ, 4 ಲಕ್ಷ, 5 ಲಕ್ಷ, ಮ್ಯಾಕ್ಸಿಮಮ್ 6 ಲಕ್ಷ. 6 ಲಕ್ಷ ಇಸ್ ದ ಲಿಮಿಟ್ ಫಾರ್ ಅ 400cc ಬೈಕ್ ಇನ್ ಅವರ್ ಕಂಟ್ರಿ. ಕವಾಸಕಿ ಅವರದು ಒಂದು ಸರ್ವಿಸ್ ಪ್ಯಾಕೇಜ್ ಇದೆ. ಅದನ್ನು ಸೇರಿಸಿ ZX 4R ಆನ್ ರೋಡ್ ರೇಟ್ 12 ಲಕ್ಷ. ಏನಂದೆ? ಇನ್ನೊಂದ್ಸಲ ಹೇಳು. 12 ಲಕ್ಷ. ಬಡ್ಡಿದೆ. ನಾನು ಎಣ್ಣೆ ಹೊಡಿಯಕ್ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡಿಸ್ಕೊಂಡು ನಿಂತಿದ್ವಿ. ನೀವು 12 ಲಕ್ಷಕ್ಕೆ ಡ್ಯೂಕ್ ಒಂದು 4 ಬರ್ತದ, 3 ಬರ್ತದೆ. ಅಪ್ರಿಲಿಯಾ 2 ಬರುತ್ತೆ. ZX 4R ಅಲ್ಲಿ ಇರೋದು 400cc ಇಂಜಿನ್ ಅಂತ ಹೇಳಿದೆ. ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? 399cc ಲಿಕ್ವಿಡ್ ಕೂಲ್ಡ್ DOHC 16 ವ್ಯಾಲ್ವ್ ಇರುವಂತ 4 ಸಿಲಿಂಡರ್ ಇಂಜಿನ್ ಇದೆ. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಅದನ್ನ ಡೈಜೆಸ್ಟೇ ಮಾಡ್ಕೊಳ್ಳೋಕಾಗ್ಲಿಲ್ಲ. ನಿಮ್ಗೆಲ್ಲ 4 ಸಿಲಿಂಡರ್ ಗಾಡಿಗಳು ಅಂದ್ರೆ ಫಸ್ಟ್ ನೆನಪಾಗೋದು 1000cc ಗಾಡಿಗಳು. ಈ ಗಾಡಿನಲ್ಲಿ 1000cc ಅಲ್ಲಿ ಬರುವಂತ ಸೌಂಡ್ ಬರುತ್ತೆ. 1000cc ಗಾಡಿಗಳಲ್ಲಿರುವಂತ ಎಕ್ವಿಪ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. 78 BHP ಇದೆ, 39 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಜೊತೆಗೆ ಇದರಲ್ಲಿ ಎಲೆಕ್ಟ್ರಾನಿಕ್ ಥ್ರಾಟಲ್ ವ್ಯಾಲ್ವ್ಸ್ ಗಳು ಬರುತ್ತೆ. ಆದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ 1000cc ಗಾಡಿಗಳಿಗಿಂತ ಜಾಸ್ತಿ ಮಜಾ ಬರುತ್ತೆ ನಮ್ಮ ರೋಡ್ ಗಳಲ್ಲಿ. ಫ್ರಂಟ್ ಅಲ್ಲಿ 120 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಬ್ಯಾಕ್ ಅಲ್ಲಿ 160 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇದರಲ್ಲಿ ಡನ್ಲಪ್ ಟೈರ್ ಗಳನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಸ್ಪೀಡೋಮೀಟರ್ ನೋಡಿದ್ರೆ ನಿಮಗೆ ಇಲ್ಲೊಂದು ನಂಬರ್ ಕಾಣುತ್ತೆ 18,000 ಅಂತ. ಇದನ್ನ ನಾವು ಬೇರೆ 400cc ಗಳ ಜೊತೆ ಕಂಪೇರ್ ಮಾಡಿದ್ರೆ ಡ್ಯೂಕ್ 390 ಒಂದು 10,000 RPM ಅಲ್ಲಿ ಲಿಮಿಟರ್ ಹಿಟ್ ಆಗುತ್ತೆ. ಟ್ವಿನ್ ಸಿಲಿಂಡರ್ ಗಾಡಿಗಳು ಒಂದು 12ರಿಂದ 12,500ಕ್ಕೆ ಲಿಮಿಟರ್ ಹಿಟ್ ಆಗುತ್ತೆ. ಆದ್ರೆ 4R ಲಿಮಿಟರ್ ಹಿಟ್ ಆಗೋದು 16,000 RPM ಅಲ್ಲಿ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ. ಮುಂದೆ ಇದರಲ್ಲಿ ಡ್ಯೂಯಲ್ ಡಿಸ್ಕ್ ಸೆಟಪ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಇರೋದು ರೇಡಿಯಲಿ ಮೌಂಟೆಡ್ 4 ಪಿಸ್ಟನ್ ಕ್ಯಾಲಿಪರ್ಸ್. ಬ್ರೆಂಬೋ ಇಲ್ಲ, ಆದ್ರೆ ಕಾವಾಸಕಿ ಅಂತ ಹೆಸರು ಬರೆದಿದ್ದಾರೆ. ಬಟ್ ಒಳಗಡೆ ಸಿಸ್ಟಮ್ ಕಂಪ್ಲೀಟ್ ಆಗಿರೋದು ನಿಸ್ಸಿಂದು. ಕಾವಾಸಕಿ ಅವರು 4R ನ ಮಾಡಕ್ಕೆ ಶುರು ಮಾಡಿದ್ದು 2023 ಅಲ್ಲಿ. ಮಾರ್ಕೆಟ್ ಅಲ್ಲಿ ಈ ಗಾಡಿ ಇನ್ನು ಬೇಬಿ ಗುರು. ಈ ಪರ್ಟಿಕ್ಯುಲರ್ ZX 4R ಗೆ ಅಂತ ಏನು ಲೆಗಸಿ ಇಲ್ಲ. ಆದ್ರೆ ಈ 4 ಸಿಲಿಂಡರ್ 400cc ಗಾಡಿಗಳಿಗೆ ಹೆವಿ ಲೆಗಸಿ ಇದೆ. ZX R 400 ಅಂತ ಒಂದು ಗಾಡಿ ಇತ್ತು. ಅದು 1989 ಇಂದ 1999 ತನಕ ಪ್ರೊಡಕ್ಷನ್ ಅಲ್ಲಿ ಇತ್ತು. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬೈಕ್ ಅದು. ಆ
ಗಾಡಿ ಡೈನಾಮಿಕ್ಸ್ ಆ ಗಾಡಿ ಬಿಲ್ಟ್ ಆ ಗಾಡಿ ಇಂಜಿನ್ ಲೇಔಟ್ ಐಡಿಯಾ ಇಟ್ಕೊಂಡು ಇವರು ZX4R ಮಾಡಿದ್ದು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಇದರಲ್ಲಿ ಹಾಲೋ ಸ್ವಿಂಗ್ ಆರ್ಮ್ ಇದೆ, ವೀಲ್ಸ್ ಗಳು ಕೂಡ ಹಾಲೋ ಆಗಿದೆ. ಅಂದ್ರೆ ಇದೊಂದು ಸಾಲಿಡ್ ಬ್ಲಾಕ್ ಇರೋದಿಲ್ಲ, ಒಳಗಡೆ ಖಾಲಿ ಇರುತ್ತೆ. ಇದರಿಂದ ನಿಮಗೆ ಅನ್ಸ್ಪ್ರಂಗ್ ಮಾಸು ಕಮ್ಮಿ ಆಗುತ್ತೆ. ಅರ್ಥವಾಗುತ್ತದೆ. ಸೀಟ್ ಹೈಟ್ 800 mm ಇದೆ, ವೆಯ್ಟ್ ಇದೆ, ಬಟ್ ನಿನ್ ಫೀಲ್ ಆಗಲ್ಲ. ಮಾಸ್ ಸೆಂಟ್ರಲೈಸೇಷನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟ್ರಾಫಿಕ್ ಅಲ್ಲಿ ಹೀಟ್ ಅಂತೂ ತಡೆಯಕ್ ಆಗೋದಿಲ್ಲ. 25R ಮೋಸ್ಟ್ಲಿ ನನ್ಗನ್ಸ್ತಂಗೆ ಇಂಡೋನೇಷ್ಯಾ ಮತ್ತೆ ಏಷ್ಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಇರೋದು. ಇಡೀ ಜಗತ್ ಒಂದ್ ಕಡೆ ಆದ್ರೆ ಇಂಡೋನೇಷ್ಯಾ ಮಾರ್ಕೆಟ್ ಒಂದ್ ಕಡೆ ಅನ್ಕೊಳ್ಳಿ. ಇದೊಂದು ಪ್ರಾಪರ್ ಜಾಪನೀಸ್ ಗಾಡಿ ಗುರು. ಆದ್ರೆ ಇದು ಅಸೆಂಬಲ್ ಆಗೋದು ಥೈಲ್ಯಾಂಡ್ ಅಲ್ಲಿ. 55 BHP ಅಂತ ಗಾಡಿ ಇದು US ಮಾರ್ಕೆಟ್ ಅಲ್ಲಿ. 4R ಅಲ್ಲಿ 2 ಮಾಡೆಲ್ ಇತ್ತು, ಒಂದು ಬೇಸ್ 4R, ಇನ್ನೊಂದು 4RR. 4RR ಅಲ್ಲಿ ನಿಮ್ಗೆ 2 BHP ಜಾಸ್ತಿ ಇರುತ್ತೆ, ಜೊತೆಗೆ ಬ್ಯೂಟಿಫುಲ್ ಆಗಿರುವಂತ ಒಂದು ಕ್ವಿಕ್ ಶಿಫ್ಟರ್ ಸಿಗುತ್ತೆ. ಕ್ವಿಕ್ ಶಿಫ್ಟರ್ 80,000 ಹಾಕ್ಸಕ್ಕೆ ಲೇಬರ್ ಚಾರ್ಜ್ ಆಳು ಮೂಳು ಅಂತ 1 ಲಕ್ಷ ಮಾಡ್ಬಿಡ್ತಾರೆ ಕವಸಕಿ ಅವರು. ಈ ಗಾಡಿನ ಮೇಂಟೈನ್ ಮಾಡೋ ದುಡ್ಡಿಗೆ ನೀವು ಆರಾಮಾಗಿ ಒಂದು 1000cc ಗಾಡಿನ ಮೇಂಟೈನ್ ಮಾಡಬಹುದು. ಅದೇ ತರ ಮೈಲೇಜ್ ಅಷ್ಟೇನ್ ಜಾಸ್ತಿ ಬರೋದಿಲ್ಲ ಗುರು. 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದರಲ್ಲಿ E5 ಅಥವಾ E10 ಮಾತ್ರ ಹಾಕಬೇಕು. ಒಂದು ಫುಲ್ ಟ್ಯಾಂಕ್ ಅಲ್ಲಿ 150 ಕಿಲೋಮೀಟರ್ ಹೋಗಬಹುದು ಅಷ್ಟೇ. ನನಗೆ ಇಷ್ಟು ದಿನ ಬೇರೆ ಗಾಡಿಗಳಲ್ಲಿ ಕ್ವಿಕ್ ಶಿಫ್ಟರ್ ಬೇಕು ಅಂತ ಅನ್ಸಿರ್ಲಿಲ್ಲ. ಕ್ವಿಕ್ ಶಿಫ್ಟರ್ ಒಂದು ಬೇಕೇ ಬೇಕಿದಕ್ಕೆ. ಇದನ್ನ 15-16,000 ಅಲ್ಲಿ ನೀವು ರೆಡ್ ಲೈನ್ ಮಾಡ್ಬೇಕಾದ್ರೆ ಆ ಗೇರ್ ಡೌನ್ ಮಾಡಕ್ಕೆ ಕ್ಲಚ್ ಹಿಡಿದು ನೀವು ಥ್ರಾಟಲ್ ಬ್ಲಿಪ್ ಮಾಡೋ ಟೈಮ್ ಅಲ್ಲಿ ಯೂಶಲಿ ನಾರ್ಮಲ್ ಗಾಡಿಗಳಲ್ಲಿ RPM ಡ್ರಾಪ್ ನಿಮ್ಗೆ ಫೀಲ್ ಆಗೋದಿಲ್ಲ. ಆದ್ರೆ ಈ ಗಾಡಿನಲ್ಲಿ ಖಂಡಿತವಾಗ್ಲೂ ಫೀಲ್ ಆಗುತ್ತೆ. ಈ ಟೈಮ್ ಅಂಡ್ ಏಜ್ ಅಲ್ಲಿ ಇಷ್ಟು ರೆಗ್ಯುಲೇಷನ್ಸ್ ಮಧ್ಯ ಒಂದು ಹೈ ಪರ್ಫಾರ್ಮಿಂಗ್ ಗಾಡಿ ಮಾಡೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಕಷ್ಟ ಅದು. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಸುಮಾರು ಜನ ಬೈಕರ್ಸ್ ಹತ್ರ ಹೋಗಿ ನೀವು ಬೈಕ್ ತಗೋಬೇಕು ಅಂತ ಸಜೆಷನ್ ಕೇಳಿದ್ರೆ ಫಸ್ಟ್ 100cc ಓಡಿಸಿ, 200 ಓಡಿಸಿ, ಆಮೇಲೆ 400 ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಈ ಗಾಡಿನಲ್ಲಿ ಆ ಸಜೆಷನ್ ವರ್ಕ್ ಆಗೋದಿಲ್ಲ. ನೀವು 500, 600, 1000cc ಗಾಡಿನ ಓಡಿಸ್ಬಿಟ್ಟು ಬಂದ್ರು ಕೂಡ ಈ ಗಾಡಿ ನಿಮ್ಮನ್ನ ತುಂಬಾನೇ ಇಂಟಿಮಿಡೇಟ್ ಮಾಡುತ್ತೆ. ವಿತೌಟ್ ಎಕ್ಸ್ಪೀರಿಯನ್ಸ್ ನೀವು ಈ ಗಾಡಿನ ರೆಡ್ ಲೈನ್ ಮಾಡಕ್ ಆಗದೇ ಇಲ್ಲ ಗುರು. ನೋಡಿ ಅಲ್ಲ ಬೂಬ್ಸ್ ಬಂಪ್ಸ್. ಫ್ರಂಟಲ್ಲಿ LED ಲೈಟ್ಸ್ ಇದೆ, LED ಇಂಡಿಕೇಟರ್ ಇದೆ. ಇಂಡಿಕೇಟರ್ ನ ಇವರು ಫೇರಿಂಗ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಫೇರಿಂಗ್ ತುಂಬಾನೇ ಥಿನ್ ಆಗಿದೆ, ತುಂಬಾನೇ ಲೈಟ್ ವೇಟ್ ಆಗಿದೆ. ಮತ್ತೆ ಇಲ್ಲಿ ನೀವೇನ್ ಫಿನ್ಸ್ ಗಳನ್ನ ನೋಡ್ತಾ ಇದೀರಾ, ಏರ್ ಇಂಟೇಕ್ ಗಳನ್ನ ನೋಡ್ತಾ ಇದೀರಾ, ಇದ್ಯಾವ್ದು ಸುಮ್ನೆ ಶೋಕಿ ಕೊಟ್ಟಿಲ್ಲ, ಎಲ್ಲ ವರ್ಕ್ ಆಗುತ್ತೆ. ಈ ಗಾಡಿನಲ್ಲಿ ಐಡ್ಲಿಂಗ್ ರೆಡ್ ಲೈನ್ಗೂ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇದೆ ಗುರು. ಪ್ರಾಪರ್ ಆಗಿರುವಂತ ಸ್ಮಾಲ್ ಬೋರ್ ಸ್ಕ್ರೀಮರ್ ಇದು. ಇದರಲ್ಲಿ ಅಡ್ಜಸ್ಟಬಲ್ ಲೆವರ್ ಗಳನ್ನ ಕೊಟ್ಟಿದ್ದಾರೆ. ಸ್ವಿಚ್ ಗೇರ್ ಕ್ವಾಲಿಟಿ ಮಾತ್ರ ಟಾಪ್ ನಾಚ್ ಆಗಿದೆ. ಕಂಪ್ಲೀಟ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ರೈಡರ್ ಮೋಡ್ ಗಳನ್ನ ಚೇಂಜ್ ಮಾಡಬಹುದು, ಲ್ಯಾಪ್ ಟೈಮರ್ ನ ಸೆಟ್ ಮಾಡಬಹುದು, ಲೋ ಪವರ್ ಮೋಡ್ ಅಥವಾ ಫುಲ್ ಪವರ್ ಮೋಡ್ ನ ಸ್ವಿಚ್ ಮಾಡ್ಕೋಬಹುದು, ಆಕ್ಷನ್ ಕಂಟ್ರೋಲ್ ನ ಚೇಂಜ್ ಮಾಡ್ಕೋಬಹುದು. 400cc ಗೆ 4 ಸಿಲಿಂಡರ್ ಕೊಟ್ಟಿದ್ದಾರೆ. ಒಂದೊಂದು ಸಿಲಿಂಡರ್ ಬರೀ 100cc ಇರುತ್ತೆ ಗುರು. ಇಷ್ಟಿಷ್ಟೇ 100cc ಅಂದ್ರೆ ನೀವು ರಾತ್ರಿ ಕುತ್ಕೊಂಡು ಏನೊಂದು ಪೆಗ್ ಹೊಡಿತೀರಾ, ಆಲ್ಮೋಸ್ಟ್ ಆ ಸೈಜು. ಲಿಟ್ರಲಿ ನನಗೆ 2 ನಿಮಿಷ ಬೀಜ ಬಾಯಿಗೆ ಬಂದಿತ್ತು. ನನ್ನ ಮೈಂಡ್ ಹೇಳ್ತಿದೆ ಈ ಗಾಡಿನ ಹಿಂಗೆಲ್ಲ ಓಡಿಸಬಾರ್ದು ಇಲ್ಲಿ ಅಂತ, ಆದ್ರೆ ನನ್ನ ಕೈ ಕೇಳ್ತಿಲ್ಲ. ಆ ಮೈಂಡ್ ಬಾಡಿಗೆ ಇರೋಂತ ಓರಿಯಂಟೇಷನ್ ನ ಕಿತ್ತಾಕ್ಬಿಡುತ್ತೆ ಈ ಗಾಡಿ. ಲೈಫ್ ಅಲ್ಲಿ ಕೆಲವು ಗಾಡಿಗಳು ನನ್ನ ಹೆದರಿಸಿರೋದು, ಅದರಲ್ಲಿ ಇದು ಒಂದು. ನೀವೊಂದ್ ಕೆಲಸ ಮಾಡ್ರ, 2 ಮಾಡ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು. ನಾವೆಲ್ಲ ಲೈಫ್ ಅಲ್ಲಿ ಪರ್ಫೆಕ್ಷನ್ ಇಂದ ಓಡ್ತಾ ಇರ್ತೀವಿ. ಒಂದಲ್ಲ ಒಂದು ವಿಷಯದಲ್ಲಿ ನಮ್ಗೆ ಪರ್ಫೆಕ್ಷನ್ ಅನ್ನೋದು ಬೇಕಿರುತ್ತೆ. ಪರ್ಫೆಕ್ಟ್ ಆಗಿರೋ ಕೆಲಸ, ಪರ್ಫೆಕ್ಟ್ ಆಗಿರೋ ಮನೆ, ಪರ್ಫೆಕ್ಟ್ ಆಗಿರೋ ಹೆಂಡತಿ, ಪರ್ಫೆಕ್ಟ್ ಆಗಿರೋ ಕೆರಿಯರ್. ಆದ್ರೆ ಪರ್ಫೆಕ್ಟ್ ಆಗಿರೋಂತ ಗಾಡಿ ಏನಿದೆಯಲ್ಲ ಅದು ಸಿಗೋದು ತುಂಬಾನೇ ಕಷ್ಟ. ಎಷ್ಟು ವರ್ಷಗಳಿಂದ ಎಷ್ಟು ಗಾಡಿಗಳನ್ನ ಓಡಿಸ್ತೀವಿ, ಎಷ್ಟು ಗಾಡಿಗಳನ್ನ ಟ್ರೈ ಮಾಡಿರ್ತೀವಿ, ಎಷ್ಟು ಗಾಡಿಗಳದ್ದು ಟೆಸ್ಟ್ ರೈಡ್ ತಗೊಂಡಿರ್ತೀವಿ, ಎಷ್ಟು ಗಾಡಿಗಳನ್ನ ಓನ್ ಮಾಡಿ ರಿಗ್ರೆಟ್ ಮಾಡಿರ್ತೀವಿ. ಆದ್ರೆ 12 ವರ್ಷ ಆಯ್ತು ಗುರು ನಾನು ಗಾಡಿ ಓಡಿಸಕ್ ಶುರು ಮಾಡಿ. ಇವಾಗ ನನಗೆ ಒಂದು ಪರ್ಫೆಕ್ಟ್ ಗಾಡಿ ಸಿಕ್ಕಿದೆ. ಫ್ರಂಟ್ ಅಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಶೋವಾ ಅದು ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ. ರೇರ್ ಅಲ್ಲಿರೋ ಸಸ್ಪೆನ್ಷನ್ ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನ ಹಾರಿಜಾಂಟಲಿ ಮೌಂಟೆಡ್ ಬ್ಯಾಕ್ಲಿಂಕ್ ಸಸ್ಪೆನ್ಷನ್ ಅಂತ ಕರೀತಾರೆ. ಇದರಿಂದ ನಿಮಗೆ ಸ್ಪೇಸ್ ಸೇವ್ ಆಗುತ್ತೆ, ಜೊತೆಗೆ ಮಾಸ್ ಸೆಂಟ್ರಲೈಸೇಷನ್ ಈಸಿ ಆಗುತ್ತೆ. ಫುಲ್ ನಿಮಗೆ ಟ್ರ್ಯಾಕ್ ಯೂಸ್ ಸಸ್ಪೆನ್ಷನ್ ಕೊಟ್ಟಿರೋದು. ಮುಂದ್ಗಡೆ ಶೋವಾ ಸಪರೇಟ್ ಫಂಕ್ಷನ್ ಫೋರ್ಕ್ಸ್ ಇದೆ. ಈ ತರ ರೋಡ್ ಗಳಿಗೆ ಇದು ಮಾಡಿರೋ ಗಾಡಿನೇ ಅಲ್ಲ ಗುರು. Yes, you can see everywhere it is potholes are there. ಜೊತೆಗೆ ಇದ್ರಲ್ಲಿ ಇರುವಂತ ಗ್ರೌಂಡ್ ಕ್ಲಿಯರೆನ್ಸ್ ಹೆವಿ ಕಮ್ಮಿ ಇದೆ. ಸಣ್ಣ ಪುಟ್ಟ ಹಂಸಲು ಫೇರಿಂಗ್ ಸ್ಕ್ರೇಪ್ ಆಗುತ್ತೆ. ಸ್ಕ್ರೇಪ್ ಆಗಬಾರ್ದು ಅಂತ ಫೇರಿಂಗ್ ನ ಬಿಚ್ಚಿದ್ರೆ ಇದ್ರಲ್ಲಿ ಇರುವಂತ ಬೆಂಡ್ ಪೈಪ್ ಗಳು ಟಚ್ ಆಗುತ್ತೆ. ಸೀಟ್ ಆಕ್ಚುಲಿ ಕಂಫರ್ಟಬಲ್ ಆಗಿದೆ, ವೈಡ್ ಆಗಿದೆ. ಆದ್ರೆ ಹಿಂದೆ ಸೀಟ್ ಅಲ್ಲಿ ಯಾರು ಕುತ್ಕೊಳಕ್ ಆಗೋದಿಲ್ಲ. 7000 RPM ಮೇಲೆ ಹೋದ್ರೆ ನೀವು 1 ದೇವ್ರನ್ನ ಪೂಜೆ ಮಾಡ್ತೀರಾ, ಅಥವಾ 2 ದೇವ್ರನ್ನ ಪೂಜೆ ಮಾಡ್ತೀರಾ, 3 ದೇವ್ರನ್ನ ಪೂಜೆ ಮಾಡ್ತೀರಾ, ಇಲ್ಲ 3 ಕೋಟಿ ದೇವ್ರನ್ನ ಪೂಜೆ ಮಾಡ್ತೀರಾ, ಅವರೆಲ್ಲರೂ ಕಣ್ಮುಂದೆ ಬಂದ್ಬಿಡ್ತಾರೆ. ಗೇರ್ ಶಿಫ್ಟ್ಸ್ ಮಾತ್ರ ಬೆಣ್ಣೆ ತರ ಇದೆ ಗುರು. ಇದರಲ್ಲಿ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ. ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂದ್ರೆ ಲಾಸ್ಟ್ ಸೆಕೆಂಡ್ ತನಕ ನಿಮ್ಗೆ ABS ಇಂಟ್ರೂಷನ್ ಫೀಲ್ ಆಗೋದಿಲ್ಲ. ಇದರಲ್ಲಿ KTRC ಇದೆ, ಕವಾಸಕಿ ಟ್ರಾಕ್ಷನ್ ಕಂಟ್ರೋಲ್ ಅಂತ. ನೀವು ಅದನ್ನ ಎಷ್ಟಕ್ಕೆ ಬೇಕಷ್ಟಕ್ಕೆ ಸೆಟ್ ಮಾಡ್ಕೋಬಹುದು. ಸುಮಾರು ಜನ ಈ ಗಾಡಿ ರೇಟ್ ಕೇಳಿ ಕ್ವೆಶ್ಚನ್ ಮಾಡ್ತಾರೆ. ತಲೆ ಸರಿಗಿರೋರು ಯಾರಾದ್ರೂ ಈ ಗಾಡಿ ತಗೋತಾರ? ಒಂದು 400cc ಗೆ ಏನಕ್ಕೆ 12 ಲಕ್ಷ ಕೊಡಬೇಕು ಅಂತ. ಅದಕ್ಕೆ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕು ಅಂದ್ರೆ ಪರ್ಫೆಕ್ಷನ್ ಇಸ್ ಎಕ್ಸ್ಪೆನ್ಸಿವ್ ಗುರು.
ಏನ್ ಸಖತ್ತಾಗಿದೆ ಗುರು ಗಾಡಿ ಇದು, ಬ್ಯೂಟಿಫುಲ್ಲಿ ಬಿಲ್ಟ್. ಹೊಸ ವರ್ಷಕ್ಕೆ ಒಂದು ಪವರ್ಫುಲ್ ಸ್ಟಾರ್ಟ್ ಸಿಕ್ಕಿದೆ. ಆದ್ರೆ ಇಷ್ಟಕ್ಕೆ ಸ್ಯಾಟಿಸ್ಫೈ ಆಗ್ಬೇಡಿ, ಇನ್ನೂ ಒಂದಷ್ಟು ಐಟಮ್ಗಳು ಬಾಕಿ ಇದೆ. ಯಾರ್ದು ಇದು OnePlus ಟಿವಿ? ಎಲ್ಲ ಆಗ್ತೀಯಾ? ದೇವ್ರು ರಸ ಇರೋ ಹಣ್ಣು ಕೊಡ್ತಾನಂತೆ, ಖಾಲಿ ಆಗೋ ತನಕ ಇಂಡು ಅಂತ. ಮನುಷ್ಯ ರಸ ಇಲ್ದೇ ಇರೋ ಹಣ್ಣು ಮಾಡ್ತಾನಂತೆ, ಎಷ್ಟು ಇಂಡಿದ್ರು ಖಾಲಿ ಆಗ್ಬಾರ್ದು ಅಂತ. ಅಷ್ಟು ಇಂಡ್ಬಿಟ್ರು, ನಾನು ಎಷ್ಟು ಇಂಡ್ಬೇಕೋ ಅಷ್ಟು ಇಂಡ್ಬಿಟ್ರು ನನ್ನ.